ಬಿಹಾರ ವಿಧಾನಸಭೆ ಅಧಿವೇಶನದಲ್ಲೂ ಹಂಗಾಮ ನಡೆದಿದೆ. ಮತ ಪರಿಷ್ಕರಣೆ ವಿಚಾರಕ್ಕೆ ಪ್ರತಿಪಕ್ಷ ಆರ್ಜೆಡಿ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಬಿಹಾರ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಈ ಒಂದು ಹಂಗಾಮ ಸೃಷ್ಟಿಯಾಗಿರೋದು. ಮತ ಪರಿಷ್ಕರಣೆ ವಿಚಾರಕ್ಕೆ ಪ್ರತಿಪಕ್ಷ ಆರ್ಜೆಡಿ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಕಪ್ಪು ಬಟ್ಟೆಯನ್ನು ಧರಿಸಿ ಅಧಿವೇಶನಕ್ಕೆ ಬಂದಿದ್ದಾರೆ ಪ್ರತಿಪಕ್ಷ ಸದಸ್ಯರು. ಸದನದ ಒಳಗೂ ಹೊರಗೂ ಮತ ಪರಿಷ್ಕರಣೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅನುಕೂಲಕ್ಕೆ ತಕ್ಕಂತೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿದೆ ಕೇಂದ್ರ ಸರ್ಕಾರ. ಬಿಹಾರ ಮತ್ತು ಕೇಂದ್ರದ ಎನ್ಡಿಎ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಪ್ರತಿಪಕ್ಷಗಳ ನಡೆಗೆ ಸಿಎಂ ನಿತೀಶ್ ಕುಮಾರ್ ಕೂಡ ಗರಂ ಆಗಿದ್ದಾರೆ. ನೋಡಿ, ಬಿಹಾರ ಸದನದಲ್ಲೂ ಕೂಡ ಈ ಒಂದು ವಿಚಾರ ಪ್ರಸ್ತಾಪವಾಗಿರೋದು, ಅಲ್ಲಿ ಕೂಡ ಗದ್ದಲ ಕೋಲಾಹಲ ಸೃಷ್ಟಿಯಾಗಿದೆ. पहले तो थे ना, ये तरीका होगा तो नहीं होगा बोलने के लिए, किसी को नहीं दिया जाएगा। अब बात ही बोल रहा है। अरे काहे के लिए बोल रहे हो? जब उम्र तुम्हारा कम था, तुम्हारे पिताजी 7 साल मंत्री थे और उसके बाद तुम्हारी माता 7 फिर मंत्री रही, आज तुम मुख्यमंत्री रहे। ಸಂಬಂಧಪಟ್ಟಂತೆ ನಮ್ಮ ದೆಹಲಿ ಪ್ರತಿನಿಧಿ ಲೈವ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಅಂತ. ಸಂತೋಷ್, ಇದೀಗ ಒಂದು ಕಡೆ ಸಂಸತ್ತಲ್ಲೂ ಕೂಡ ಈ ಒಂದು ವ್ಯರ್ಥ ಕಲಾಪವನ್ನ, ಒಂದು ಕಡೆ ವಾಗ್ದಾಳಿ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿಹಾರ ವಿಧಾನಸಭೆಯಲ್ಲೂ ಕೂಡ ಒಂದು ಕಲಾಪ ವ್ಯರ್ಥವಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಾ ಇದೆ ಅಂತ? ಪ್ರವೀಣ್, ಪ್ರಮುಖವಾಗಿ ಮಳೆಗಾಲದ ಅಧಿವೇಶನ ಆರಂಭವಾಗಿ ಇವತ್ತಿಗೆ ಮೂರನೇ ದಿನವೂ ಕೂಡ ವಿಪಕ್ಷಗಳಿಂದ ಗದ್ದಲ ಜೋರಾಗ್ತಾ ಇದೆ. ಜೊತೆಗೆ ಸಂಸತ್ತಿನ ಹೊರಗಡೆ ಮತ್ತು ಸಂಸತ್ನ ಒಳಗಡೆ ಎರಡೂ ಪ್ರದೇಶದಲ್ಲೂ ಕೂಡ ವಿಪಕ್ಷಗಳು ಗದ್ದಲವನ್ನು ಮಾಡ್ತಾ ಇದೆ. ಜೊತೆಗೆ ಸಂಸತ್ ಕಲಾಪವನ್ನ ಪದೇ ಪದೇ ಗದ್ದಲ ಉಂಟಾದಂತಹ ಹಿನ್ನೆಲೆಯಿಂದಾಗಿ ಮುಂದೂಡುವಂತಹ ಪ್ರಸಂಗ ಉಂಟಾಗ್ತಾ ಇದೆ. ಪ್ರಮುಖವಾಗಿ ಬಿಹಾರದ ವಿಚಾರವನ್ನ ಮುಂದಿಟ್ಟುಕೊಂಡು ವಿಪಕ್ಷಗಳು ಇವತ್ತು ಗದ್ದಲವನ್ನ ಮಾಡಿರುವಂತಹ ಗಮನಿಸಬೇಕಾಗುತ್ತೆ. ಕಲಾಪದ ಒಳಗಡೆಯೂ ಕೂಡ ಕೋಲಾಹಲ ಉಂಟಾಗಿದೆ. ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಲಾಪಗಳಲ್ಲೂ ಕೂಡ ಈ ರೀತಿಯಾದಂತಹ ಸನ್ನಿವೇಶ ಉಂಟಾಗ್ತಾ ಇದೆ. ಪ್ರಮುಖವಾಗಿ ಬಿಹಾರದಲ್ಲಿ ಇರುವಂತಹ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ತಕ್ಷಣವೇ ಕೈಬಿಡಬೇಕು, ಯಾಕೆ ಈ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋದರ ಬಗ್ಗೆ ಆಕ್ರೋಶಗಳು ವ್ಯಕ್ತವಾಗ್ತದೆ. ಮುಖ್ಯವಾಗಿ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೇಂದ್ರ ಚುನಾವಣಾ ಆಯೋಗ ತೆಗೆದುಕೊಂಡಿರಲಿಲ್ಲ, ಕೇಂದ್ರ ಸರ್ಕಾರ ತೆಗೆದುಕೊಂಡಿರಲಿಲ್ಲ. ಆದರೆ ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿ ಯಾಕೆ ಈ ರೀತಿಯಾದಂತಹ ನಡೆಯನ್ನು ಅನುಸರಿಸ್ತಾ ಇದೆ? ಹೀಗಾಗಿ ಇದನ್ನ ಮುಂದಿಟ್ಟುಕೊಂಡು ವಿಪಕ್ಷಗಳು ಅದೆಲ್ಲವನ್ನು ಕೂಡ ತಕ್ಷಣವೇ ನಿಲ್ಲಿಸಬೇಕು ಅನ್ನುವಂಥ ಒತ್ತಾಯವನ್ನ ಇದೀಗ ಮಾಡ್ತಾ ಇದೆ. ಆದರೆ ಒಂದಿಲ್ಲಿ ಗಮನಿಸಬೇಕಾಗಿರುವಂತ, ಬಾಂಗ್ಲಾದೇಶ, ಮಯನ್ಮಾರ್ ಹಾಗೂ ನೇಪಾಳ ಹೀಗೆ ಹಲವು ಪ್ರದೇಶಗಳಿಂದಲೂ ಕೂಡ ಬಂದಿರುವಂತಹ ಬಹುತೇಕರೆಲ್ಲರೂ ಕೂಡ ಯಾವುದೇ ರೀತಿಯಾದಂತಹ ದೃಢೀಕರಣ ಪತ್ರವನ್ನ ಹೊಂದಿಲ್ಲ ಅನ್ನುವಂಥದ್ದು ಕೇಂದ್ರ ಚುನಾವಣಾ ಆಯೋಗ ಕೊಡ್ತಿರುವಂತಹ ಮಾಹಿತಿ. ಆದರೆ ಲೋಕಸಭಾ ಚುನಾವಣೆ ಇದೆಲ್ಲವೂ ಕೂಡ ಸಾಬೀತಾಗಿತ್ತು. ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿ ಯಾಕೆ ಈ ರೀತಿಯಾದಂತಹ ಒಂದು ಆರೋಪವನ್ನ ಇದೀಗ ಚುನಾವಣಾ ಆಯೋಗ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಸುಮಾರು 50 ಲಕ್ಷಕ್ಕೂ ಹೆಚ್ಚಿನ ಜನರ ಈ ಒಂದು ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನ ವಿಪಕ್ಷಗಳು ಈಗಾಗಲೇ ಮಾಡ್ತಾ ಇದೆ. ಹಾಗಾಗಿ ಇದನ್ನ ತಕ್ಷಣವೇ ನಿಲ್ಲಿಸಬೇಕು. ಜೊತೆಗೆ ಕೇಂದ್ರ ಚುನಾವಣಾ ಆಯೋಗ ಕೊಡ್ತಿರುವಂತಹ ಕೆಲವೊಂದಿಷ್ಟು ಆಘಾತಕಾರಿ ಮಾಹಿತಿ ಏನಿದೆ ಅಂತ ಹೇಳಿದ್ರೆ, ಸುಮಾರು 15 ಲಕ್ಷಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ. ಆದರೂ ಕೂಡ ಅವರ ಎಲ್ಲರ ಈ ಒಂದು ಹೆಸರುಗಳು ಈಗಾಗಲೇ ಮತದಾರರ ಪಟ್ಟಿಯಲ್ಲಿದೆ. ಹಾಗಾಗಿ ಇದನ್ನ ನಾವು ತೆಗೆದು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಕೇಂದ್ರ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ನಡೆಯನ್ನ, ಅಭಿಯಾನವನ್ನು ತಕ್ಷಣವೇ ನಿಲ್ಲಿಸಬೇಕು. ಜೊತೆಗೆ ಇದರಿಂದಾಗಿ ಚುನಾವಣೆಯ ಹೊಸ್ತಿಲಲ್ಲಿರುವಂತಹ ಬಿಹಾರದ ಜನತೆಗೆ ಅನ್ಯಾಯ ಮಾಡಿದಂತಾಗುತ್ತೆ. ಜೊತೆಗೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಚುನಾವಣೆ ಹೊಸ್ತಿಲಲ್ಲಿ ಯಾಕೆ ಮಾಡಬೇಕಾಗಿತ್ತು? ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಲೋಪಗಳಾಗಿಲ್ಲ, ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿ ಲೋಪಗಳಾಗಿದೆ ಅನ್ನುವಂಥದ್ದನ್ನ ಯಾಕೆ ಇದೀಗ ಮುಂದಿಟ್ಟುಕೊಂಡು ಸುಮಾರು 50 ಲಕ್ಷಕ್ಕೂ ಹೆಚ್ಚಿನ ಈ ಒಂದು ಮತದಾರನ ಹೆಸರನ್ನ ಪಟ್ಟಿಯಿಂದ ತೆಗೆದು ಹಾಕುವಂತಹ ಅದರ ಕ್ರಮಕ್ಕೆ ಇದೀಗ ಆಕ್ರೋಶ ವಿಪಕ್ಷಗಳಿಂದ ನಡೀತಾ ಇದೆ. ಹಾಗಾಗಿ ಸಂಸತ್ ಅಧಿವೇಶನದಲ್ಲಿ